ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 7 ಆಗಸ್ಟ್ 2026 ಶುಕ್ರವಾರ ಭಾರ್ಗವವಾಸರ ಸೂರ್ಯೋದಯ ಬೆಳಗ್ಗೆ 6:09 ಸೂರ್ಯಾಸ್ತ ರಾತ್ರಿ 6:57 ಚಂದ್ರೋದಯ ರಾತ್ರಿ 1:14 ಆಗಸ್ಟ್ 78 ಚಂದ್ರಾಸ್ತ ಮಧ್ಯಾಹ್ನ 1:28 ಇಂದಿನ ತಿಥಿ ನವಮಿ ಮಧ್ಯಾಹ್ನ 1:30 ನಂತರ ದಶಮಿ. ಯೋಗ ವೃದ್ಧಿ ಮಧ್ಯಾಹ್ನ 12:11 ನಂತರ ಧ್ರುವ. ನಕ್ಷತ್ರ ಕೃತ್ತಿಕ ಸಂಜೆ 4:49 ನಂತರ ರೋಹಿಣಿ. ಕಾರಣ ಗರಜ ಸಂಜೆ 4:36 ಒಣಜ ರಾತ್ರಿ 3:20 ಆಗಸ್ಟ್ 8 ನಂತರ ಭದ್ರ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:35 ರಿಂದ 5:21, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:51, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:58 ರಿಂದ 6:06 ಸಂಧ್ಯಾಕಾಲ ಸಂಜೆ 6:44 ರಿಂದ 7:53, ಅಮೃತಕಾಲ ಸಂಜೆ 4:28 ರಿಂದ 5:58. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:51 ರಿಂದ 12:25, ಯಮಗಂಡಕಾಲ ಮಧ್ಯಾಹ್ನ 3:35 ರಿಂದ 5:10 ವರ್ಜ್ಯಕಾಲ ಬೆಳಗ್ಗೆ 7:28 ರಿಂದ 8:58, ದುರ್ಮುಹೂರ್ತ ಬೆಳಗ್ಗೆ 8:38 ರಿಂದ 9:28 ನಂತರ ಮಧ್ಯಾಹ್ನ 12:51 ರಿಂದ 1:41. ಸಂಜೆ 4:49 ತರಾಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ರ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೂ ತಾರಾಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಸಿಂಹ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ ಮೇಷರಾಶಿ. ಇಂದು ನಿಮ್ಮ ಮನಸ್ಸು ಅಸ್ಥಿರವಾಗಬಹುದು. ಹಾಗಾಗಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಬ್ಯಾಂಕಿಂಗ್ ಕುರಿತಾದ ವಿಷಯಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ವ್ಯಾಪಾರ ಹೆಚ್ಚಿಸಲು ಶ್ರಮ ಹಾಕಬೇಕು, ಆದರೆ ಫಲ ದೊರೆಯುವುದು ತಡವಾಗಬಹುದು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಭಿನ್ನಾಭಿಪ್ರಾಯಗಳು ಏರ್ಪಡಬಹುದು. ಇಂದು ಹಾಡುಗಾರಿಕೆ ಮತ್ತು ಉಪನ್ಯಾಸ ನೀಡಲು ಸಮಯ ಉತ್ತಮವಾಗಿದೆ. ವೃಷಭ ರಾಶಿ. ಇಂದು ನೀವು ಆತ್ಮವಿಶ್ವಾಸದಿಂದ ತುಂಬಿರುವಿರಿ. ನಿಮ್ಮ ಕೆಲಸಗಳು ಸುಗಮವಾಗಿ ಪೂರ್ಣಗೊಳ್ಳುವವು. ಕುಟುಂಬ ಸದಸ್ಯರ ಜೊತೆ ಸಂತೋಷದ ಸಮಯ ಕಳೆಯುವಿರಿ. ಆಸ್ತಿ ಖರೀದಿ ಅಥವಾ ಮಾರಾಟದಿಂದ ಧನಲಾಭವಾಗುವುದು. ವ್ಯಾಪಾರದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅದ್ಭುತವಾಗಿರುವುದು. ಇಂದು ರುಚಿಕರ ಆಹಾರ ಸೇವಿಸುವಿರಿ. ಕುಟುಂಬದವರೊಡನೆ ಸಂತೋಷಕರ ಕ್ಷಣಗಳನ್ನು ಕಳೆಯಬಹುದು. ನಿಮ್ಮಲ್ಲಿ ಶಾಂತಿ ಮತ್ತು ಆನಂದ ತುಂಬಿರುವುದು. ಮಿಥುನ ರಾಶಿ. ಇಂದು ದಿನ ಸಾಧಾರಣವಿರುವುದು. ವ್ಯವಹಾರಗಳಲ್ಲಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇಂದು ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಖರ್ಚುಗಳನ್ನು ನಿಯಂತ್ರಿಸಿ. ವೈವಾಹಿಕ ಜೀವನದಲ್ಲಿ ಇಂದು ಕಹಿ ಅನುಭವ ಆಗುವುದು. ಇಂದು ದೂರ ಪ್ರಯಾಣ ಮಾಡಬೇಡಿ, ಅದರಲ್ಲೂ ಎತ್ತರದ ಪ್ರದೇಶಗಳಿಗೆ ಹೋಗುವುದನ್ನು ತಪ್ಪಿಸಿ. ಬೀಳುವ ಸಾಧ್ಯತೆಯಿದೆ. ತಲೆನೋವು ಬರಬಹುದು, ವಿಶ್ರಾಂತಿ ಪಡೆಯಿರಿ. ಕಟಕ ರಾಶಿ. ಈ ದಿನ ನಿಮಗೆ ತುಂಬಾ ಅನುಕೂಲಕರವಾಗಿದೆ. ವ್ಯಾಪಾರದಲ್ಲಿ ಹೆಚ್ಚಿನ ಧನಲಾಭವಾಗಬಹುದು. ಇಂದು ಹಣಕಾಸಿನ ಹೂಡಿಕೆಗಳಿಗೆ ಅನುಕೂಲಕರವಾಗಿದೆ. ವೃತ್ತಿ ಜೀವನದ ಬಗ್ಗೆ ತುಂಬಾ ಆಶಾವಾದಿಯಾಗಿರುತ್ತೀರಾ. ನಿಮ್ಮ ಕಾರ್ಯವೈಖರಿಯಲ್ಲಿ ನೈಪುಣ್ಯತೆ ಹೆಚ್ಚುವುದು. ಕುಟುಂಬದವರೊಂದಿಗೆ ಆಹ್ಲಾದಕರ ಸಮಯವನ್ನು ಕಳೆಯುವಿರಿ. ಇಂದು ಆರೋಗ್ಯ ಉತ್ತಮವಿರುವುದು. ಪ್ರೇಮಿಗಳು ಇಂದು ಉತ್ತಮ ಸಮಯವನ್ನು ಕಳೆಯುವರು. ಸಿಂಹ ರಾಶಿ. ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಿರುವುದು. ಈ ದಿನ ಹೆಚ್ಚಿನ ಏಕಾಗ್ರತೆ ಮತ್ತೆ ಶ್ರದ್ಧೆಯಿಂದ ನಿಮ್ಮ ಕೆಲಸದಲ್ಲಿ ನಿಮಗೆ ವಹಿಸಿದ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗುವಿರಿ. ಹಣಕಾಸಿನ ನಿರ್ವಹಣೆಯಲ್ಲಿ ಸಮತೋಲನವಿರುವುದು. ಇಂದು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುಕೂಲಕರವಾಗಿದೆ. ಸಮಾಜ ಸೇವೆಯಲ್ಲಿ ತೊಡಗಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವುದು. ಕನ್ಯಾ ರಾಶಿ. ಇಂದು ಒಂದಕ್ಕಿಂತ ಹೆಚ್ಚು ಕೆಲಸಗಳಲ್ಲಿ ನಿರತರಾಗಬಹುದು. ನಿಮ್ಮ ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯ ಬರಬಹುದು. ಹಾಗಾಗಿ ಮಾತಿನ ದಾಟಿಯಲ್ಲಿ ಹಿಡಿತವಿರಲಿ. ಇಂದು ನೀವು ಕೆಲಸ ತೊರೆಯುವ ಬಗ್ಗೆ ಯೋಚಿಸಬಹುದು. ನಿಮ್ಮ ಜೀವನ ಸಂಗಾತಿಯೊಡನೆ ಪ್ರಯಾಣ ಆನಂದದಾಯಕವಿರುವುದು.
ಪಿತ್ರಾರ್ಜಿತ ಆಸ್ತಿ ದೊರೆಯುವ ಅವಕಾಶಗಳಿವೆ. ಹಿರಿಯರ ಸಲಹೆಗಳನ್ನು ಪಾಲಿಸಿ, ಇದರಿಂದ ಒಳಿತಾಗುವುದು. ತುಲಾರಾಶಿ, ಇಂದು ವೃತ್ತಿಯ ಮತ್ತು ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಇದು ನಿಮ್ಮ ಮನಸ್ಸಿನ ಮೇಲೆ ಒತ್ತಡವಿರಬಹುದು. ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ಉದ್ವೇಗ ಮನಸ್ಥಿತಿ ಇರುವುದು. ಹೊಸ ಕೆಲಸ ಪ್ರಾರಂಭಿಸುವ ಬದಲು ಬಾಕಿಯಿರುವ ಕೆಲಸಗಳನ್ನು ಪೂರ್ಣಗೊಳಿಸಿ. ನಿಮ್ಮ ಮತ್ತು ನಿಮ್ಮ ಬಾಳ ಸಂಗಾತಿಯ ನಡುವಿನ ಸಂಬಂಧದಲ್ಲಿ ಅಹಂಕಾರಕ್ಕೆ ಅವಕಾಶ ನೀಡಬೇಡಿ. ಇಂದು ಧರ್ಮ ಮತ್ತು ಧಾರ್ಮಿಕತೆಯ ಬಗ್ಗೆ ನಿಮ್ಮ ನಂಬಿಕೆ ದುರ್ಬಲಗೊಳ್ಳಬಹುದು. ವೃಶ್ಚಿಕ ರಾಶಿ, ಇಂದು ನಿಮಗೆ ಅದೃಷ್ಟ ತುಂಬಾ ಸಹಕರಿಸಲಿದೆ. ಉದ್ಯಮಿಗಳು ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು. ನಿಮ್ಮ ಪ್ರಗತಿಯಲ್ಲಿದ್ದ ಕೆಲಸಗಳಲ್ಲಿನ ಅಡೆತಡೆಗಳು ನಿವಾರಣೆಯಾಗುವುದು. ಕೆಲಸದ ಹುಡುಕಾಟದಲ್ಲಿದ್ದರೆ ಇಂದು ಯಶಸ್ವಿಯಾಗುವಿರಿ. ಇಂದು ನಿಮ್ಮ ವಿರೋಧಿಗಳ ಮುಂದೆ ಗೆದ್ದು ಬೀಗುವಿರಿ. ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯ ತುಂಬಿರುವುದು. ಪ್ರೇಮಿಗಳಿಗೆ ನಿಮ್ಮ ಪ್ರೇಮ ವಿವಾಹಕ್ಕೆ ಮನೆಯವರ ಸಮ್ಮತಿ ಸಿಗಬಹುದು. ಧನು ರಾಶಿ, ದಿನದ ಆರಂಭದಲ್ಲಿ ಆತ್ಮವಿಶ್ವಾಸದ ಕೊರತೆ ಇರಬಹುದು. ಪ್ರತಿಯೊಂದನ್ನು ಆಳವಾಗಿ ಅರಿಯುವ ಮನಸ್ಸಿರುವುದು. ಇಂದು ಮಾಡುವ ಹೂಡಿಕೆ ನಿಮ್ಮ ಅಭ್ಯುದಯ ಮತ್ತು ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುತ್ತದೆ. ವೃತ್ತಿ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚುವುದು. ನಿಮ್ಮ ಪ್ರೀತಿಪಾತ್ರರೊಂದಿಗಿನ ಸಂಬಂಧವು ಸದೃಢವಾಗುವುದು. ಇಂದು ಬಾಕಿಯುಳಿದ ಕೆಲಸಗಳನ್ನು ದಿನಾರ್ಧದ ನಂತರ ತುಂಬು ಆಸಕ್ತಿಯಿಂದ ಪೂರ್ಣಗೊಳಿಸುವಿರಿ. ಮಕರ ರಾಶಿ, ಪ್ರೀತಿ ಸಂಬಂಧಗಳಲ್ಲಿ ದಿನ ಸಮಾಧಾನಕರವಾಗಿರುವುದು. ಅನುಪಯುಕ್ತ ವಿಚಾರಗಳಲ್ಲಿ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿ. ಕಮಿಷನ್ ಸಂಬಂಧಿ ವ್ಯವಹಾರಗಳಲ್ಲಿ ಒಳ್ಳೆಯ ಹಣ ಗಳಿಸಬಹುದು. ಹೂಡಿಕೆಯಿಂದ ನಷ್ಟವಾಗುವ ಸಾಧ್ಯತೆ ಇದೆ. ಅತಿಯಾಗಿ ಇತರರನ್ನು ನಂಬುವುದು ನಿಮ್ಮ ಹಿತಾಸಕ್ತಿಗೆ ಒಳ್ಳೆಯದಲ್ಲ. ಸಣ್ಣ ವಿಷಯಗಳಿಗೂ ಒತ್ತಡವನ್ನು ಅನುಭವಿಸುವಿರಿ. ಇಂದು ಸೇವಿಸುವ ಆಹಾರದ ಮೇಲೆ ಗಮನವಿರಲಿ. ವಾಹನ ಚಾಲನೆಯಲ್ಲಿ ಎಚ್ಚರವಹಿಸಿ. ಕುಂಭರಾಶಿ, ನಿಮ್ಮ ಆಲೋಚನೆಯಲ್ಲಿ ಅಸ್ಪಷ್ಟತೆ ಇರಬಹುದು. ಅವಸರದಲ್ಲಿ ಯಾವುದೇ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳಬೇಡಿ. ಕುಟುಂಬದವರೊಂದಿಗೆ ಭಿನ್ನಾಭಿಪ್ರಾಯವು ಏರ್ಪಡಬಹುದು, ಆದರೆ ಸಂಗಾತಿಯ ಸಹಕಾರ ದೊರೆಯುವುದು. ನಿಮ್ಮ ಒಂದು ತಪ್ಪು ಎಲ್ಲಾ ಪರಿಶ್ರಮವನ್ನು ಹಾಳು ಮಾಡಬಹುದು. ಕಚೇರಿ ರಾಜಕೀಯಗಳಿಂದ ದೂರ ಉಳಿಯಿರಿ. ವಾಹನ ಚಲಿಸುವಾಗ ಎಚ್ಚರವಿರಲಿ. ಮೀನರಾಶಿ, ಇಂದು ನೀವು ಆಹ್ಲಾದಕರ ಮತ್ತು ದೃಢ ಮನಸ್ಸು ಹೊಂದಿರುತ್ತೀರಿ. ನಿಮ್ಮ ಕಾರ್ಯಕ್ಷಮತೆಯನ್ನು ಕಂಡು ನಿಮ್ಮ ಅಧಿಕಾರಿಗಳು ಸಂತೋಷಪಡುವರು. ಕುಟುಂಬದ ಸಂಬಂಧಗಳಲ್ಲಿ ಮಧುರತೆ ಹೆಚ್ಚುವುದು. ನಿಮ್ಮ ಕೆಲಸಗಳ ಪ್ರಾಮಾಣಿಕ ನಿರ್ವಹಣೆಗೆ ಜನರಿಂದ ಮೆಚ್ಚುಗೆ ಪಡೆಯುವಿರಿ. ಪ್ರಮೋಷನ್ ಪಡೆಯುವ ಸಾಧ್ಯತೆಯಿದೆ. ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣ ಮಾಡಲು ಯೋಜನೆ ಮಾಡುವಿರಿ. ನಿಮಗೆ ಕೆಲಸದ ಸ್ಥಳದಲ್ಲಿ ಆದಾಯ ಹೆಚ್ಚುವುದರ ಜೊತೆಗೆ ಜವಾಬ್ದಾರಿ ಹಾಗೂ ಅಧಿಕಾರ ದೊರೆಯುವುದು. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.